ಈಗ ಸೂರ್ಯರಶ್ಮಿ ಮತ್ತೆ ಗವಿ ಗಂಗಾಧರೇಶ್ವರ ಸನ್ನಿಧಿಯ ಇತಿಹಾಸ ಹೇಳೋದಾದ್ರೆ ಅಂತ ಈ ದೇಗುಲದ ಇತಿಹಾಸ ಹೇಳೋದಾದ್ರೆ ಎಷ್ಟು ವರ್ಷದಿಂದ ಇದು ಆಗ್ತಾ ಇದೆ, ಎಷ್ಟು ಅನಾದಿ ಕಾಲ ಅಂತ ಹೇಳಿದ್ರಿಂದ ಅದು ಅವತ್ತು ಆ ವೈಶಿಷ್ಟ್ಯತೆ ಏನಿದೆ ಅನ್ನೋದನ್ನು ಸೂರ್ಯ ಪೂಜೆಯ ನಂತರ ವಿವರಿಸಲಾಗುತ್ತೆ. ಅಂದ್ರೆ ಈ ವರ್ಷ ಯಾವ ಥರ ಇರುತ್ತೆ? ಅದೇ ಅದು ಸೂರ್ಯನ ಪೂಜೆ ಆಗಬೇಕು. ಯಾಕೆಂದರೆ ಪಾದಾದಿಕೇಶ ಅಂತ ನಮಗೆ 2 ದಿನಗಳಿಂದ 3 ನಿಮಿಷದಷ್ಟೇ ಬರ್ತಾ ಇದೆ. ಬಟ್ ಇವತ್ತು ಚೇಂಜ್ ಆಗಿಬಿಟ್ರೆ ದಕ್ಷಿಣಾಯನ ಚೇಂಜ್ ಆದರೆ ಉತ್ತರಾಯಣಕ್ಕೆ ಎಷ್ಟು ಹೊತ್ತಿರುತ್ತೆ, ಎಷ್ಟು ಸ್ವಾಮಿ ಮೇಲೆ ಬೀಳುತ್ತೆ ಅನ್ನೋದನ್ನು ನಾವು ಆ ಲೆಕ್ಕ ಇಟ್ಕೊಂಡು ಅದರ ಮೇಲೆ ಪ್ರಕೃತಿಯ ಸ್ವಭಾವ ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಅನುಕೂಲ. ಇದು ದೇಗುಲದ ಇತಿಹಾಸದ ಬಗ್ಗೆ ಗವಿ ಗಂಗಾಧರೇಶ್ವರ ಸನ್ನಿಧಿಯ ಇದು ದೇವಸ್ಥಾನ ಗೌತಮ ಮಹರ್ಷಿಗಳು ಭಾರದ್ವಾಜ ಮಹರ್ಷಿಗಳು ಪೂಜೆ ಮಾಡಿದಂತಹ ಭಾಳ ಪ್ರಸಿದ್ಧವಾದ ಸ್ಥಳ. ಈ ಋಷಿ ಪೂಜಾ, ದೇವಪೂಜಾ, ಮಾನುಷ್ಯ ಪೂಜಾ ಅಂತ 3 ಭಾಗಗಳಿರುತ್ತೆ. ದೇವತೆಗಳು ಶಾಪಗ್ರಸ್ತರಾಗಿ ಭೂಮಿಗೆ ಬಂದು ಒಂದು ಕ್ಷೇತ್ರದಲ್ಲಿ ಪೂಜೆಯನ್ನು ಮಾಡಿ ಶಾಪ ವಿಮೋಚನೆ ಆದ ತಕ್ಷಣ ತಮ್ಮ ಲೋಕಗಳಿಗೆ ಹೊರಟೋಗ್ತಾರೆ. ಆದರೆ ಋಷಿಗಳು ತಮ್ಮ ತಪಸ್ಸು ಪೂಜಾದಿಗಳನ್ನು 3 ಭಾಗವಾಗಿ ವಿಂಗಡಿಸ್ಕೊಂಡಿರ್ತಾರೆ. ಪ್ರಾತಃ ಅಂತೂ, ಮಾಧ್ಯಾಹ್ನ, ಸಂಧ್ಯಾಕಾಲ ಅಂತೇಳಿ 3 ಭಾಗ ಮಾಡಿಕೊಂಡಿರ್ತಾರೆ. ಆ 3 ಭಾಗದಲ್ಲೂ 3 ಕ್ಷೇತ್ರಗಳನ್ನಾಗಿ ಅವರು ವಿಂಗಡಿಸಿರ್ತಾರೆ. ಪ್ರಾತಃ ಅಂತೂ ವಾರಣಾಸ್ಯ, ಮಾಧ್ಯಾಹ್ನೆ ಗಂಗಾಧರ, ಸಂಧ್ಯಾ ಶಿವಗಂಗಾತು ತ್ರಿಕಾಲ ಪೂಜೆ ಮುಚ್ಚತೆ. ಗೌತಮ ಭಾರದ್ವಾಜ ಮಹರ್ಷಿಗಳು ಪ್ರಾತಃ ಕಾಲ ಕಾಶಿ ಗಂಗಾ ತಟಾಕದಲ್ಲೂ, ಮಾಧ್ಯಾಹ್ನಿಕ ಗುಹೆಯಲ್ಲಿರುವ ಗಂಗಾಧರೇಶ್ವರನಿಗೂ, ಸಂಧ್ಯಾಕಾಲದಲ್ಲಿ ಶಿವಗಂಗೆಯ ಪರ್ವತದಲ್ಲಿರುವಂಥ ಈಶ್ವರನಿಗೂ ಪೂಜೆ ಮಾಡ್ತಾಯಿದ್ರು ಅನ್ನೋ ಒಂದು ಪ್ರತೀತಿ. ಆ ಪ್ರತೀತಿಯಿಂದ ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿದ್ದರೆ ಇಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದೇ ಒಂದು ವೈಶಿಷ್ಟ್ಯತೆ. ದಕ್ಷಿಣಾಭಿಮುಖ ಅಂದರೆ ಸ್ವಾಮಿನೇ ಮೂಲಮೂರ್ತಿಯೇ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಅಂದರೆ ದೇವರುಗಳಿಗೆ ಋಷಿಗಳಿಗೆಲ್ಲ ಗುರುಗಳಾಗಿರುವಂಥವರೇ ದಕ್ಷಿಣಾಮೂರ್ತಿ. ಆ ರೀತಿಯಾಗಿ ಸವ್ಯ ಭಾಗದಲ್ಲಿರುವಂಥ ಈಶ್ವರನ ಮೇಲೆ ಸೂರ್ಯನ ಬೆಳಕು ಅವತ್ತಿನ ಕಾಲದಲ್ಲಿ ಋಷಿಗಳು ಮಾಡಿದಂತಹ ಒಂದು ವೈಶಿಷ್ಟ್ಯವಾದ ಪೂಜಾ ವಿಭಾಗ ಇದು. ಆ ದಕ್ಷಿಣಾಯನವನ್ನು ಮುಗಿಸಿ ಉತ್ತರಾಯಣವನ್ನು ಪ್ರವೇಶ ಮಾಡೋ ಸೂರ್ಯ ಭಗವಂತ ಈಶ್ವರನನ್ನು ಪೂಜೆ ಮಾಡಿ, ಯಾಕೆಂದರೆ ಸಾಮಾನ್ಯವಾಗಿ ಸೂರ್ಯ ಹುಟ್ಟೋದು ಪೂರ್ವದಲ್ಲಿ, ಮುಳುಗೋದು ಪಶ್ಚಿಮದಲ್ಲಿ. ಆದರೆ ದಕ್ಷಿಣಾಭಿಮುಖವಾಗಿರೋ ಈಶ್ವರನ ಮೇಲೆ ವರ್ಷಕ್ಕೆ ಒಂದೇ ಒಂದು ದಿನ ಪೂಜೆ ಸಲ್ಲಿಸೋದು ಅಂದರೆ ಇದು ಬಹಳ ವಿಶೇಷವಾದ ಒಂದು ಸಾನ್ನಿಧ್ಯ. ಅದರದ್ದು ಗುಹೆಯಲ್ಲಿರುವಂಥ ಈಶ್ವರನ ಮೇಲೆ 124 ಅಡಿಗಳ ಒಳಗಡೆ ಬಂದು ಸೂರ್ಯ ಪೂಜೆ ಮಾಡ್ತಾನೆ ಅಂದರೆ ಇದೊಂದು ಬಹಳ ವಿಶೇಷವಾದ ವಿಷಯ ಅಂತ ಕೂಡ ಹೇಳ್ಬೋದು. ಇಂಥ ಒಂದು ಸಾನ್ನಿಧ್ಯ ಬೇರೆಲ್ಲೂ ನಿಮಗೆ ಕಾಣಸಿಗೋದಿಲ್ಲ. ಈಗ ಶೃಂಗೇರಿಯಲ್ಲಿ ಕೂಡ 1 ತಿಂಗಳು 1 ಕಂಬದ ಮೇಲೆ ಬೀಳುತ್ತೆ ಅಂತ. ಆದರೆ ಸೂರ್ಯನ ಚಲನೆಗಳು ತಿರುಗ್ತಾ ಇರೋದ್ರಿಂದ 1 ಕಂಬದ ಮೇಲೆ 1 ಸೂರ್ಯ 1 ತಿಂಗಳಲ್ಲಿ ಬೀಳ್ತಾನೆ ಅಂತ. ಬಟ್ ನಮ್ಮಲ್ಲಿ ವರ್ಷಕ್ಕೆ ಒಂದೇ ಒಂದು ದಿನ, ಅದು ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಚಲನೆ ಮಾಡೋಕ್ಕೆ ಮುಂಚೆ ಈಶ್ವರನ ಪೂಜೆ ಮಾಡುವಂಥ ವೈಶಿಷ್ಟ್ಯತೆ ಈ ಗವಿ ಗಂಗಾಧರೇಶ್ವರನ ಒಂದು ವಿಶೇಷ.